ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ ನ ಟಾಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ. ನಮ್ಮ ಪೋಸ್ಟ್ ಕಾರ್ಡ್ ಇನ್ಸ್ಟೆಂಟ್ ಆಗಿ ಪೋಸ್ಟ್ ಕಾರ್ಡ್ ರಿಲೀಸ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ವಾಟ್ಸಪ್ ಅಲ್ಲಿ ಮೆಸೇಜ್ ಬೇಕಂದ್ರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದೇ ರೀತಿಯಾಗಿ ಫೇಸ್ಬುಕ್ ನ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಯು ಕ್ಯಾನ್ ಕೀಪ್ ಅಪ್ಡೇಟೆಡ್ ಆನ್ ಅವರ್ ಎಲ್ಲ ಸುದ್ದಿ. ಇವತ್ತಿನ ಸುದ್ದಿ ನೋಡೋಣ. ಅವರಿಗೂ ಕೆಜಿಎಫ್ಗೂ ತುಂಬಾ ಅವಿನಾಭಾವ ಸಂಬಂಧ ಇರಬೇಕು. ಹಣ ಈ ತರ ಆಗ್ತಾ ಇದೆ, ನೀವು ಇದ್ರ ಬಗ್ಗೆ ಹೋರಾಟಕ್ಕೆ ಎದ್ದೇಳಲೇಬೇಕಂತ ಹೇಳಿ ನೀವು ಯಾವಾಗ ಧರಣಿ ಕೂತ್ರು ಒಂದು ವಾರ ಆದ್ಮೇಲೆ ನನ್ನನ್ನು ಬಿಟ್ಟಿಲ್ಲ. ನಾನು ಅನೇಕ ಕಡೆ ನಮ್ಮ ರಾಜ್ಯೋತ್ಸವದ ಸಭೆಗಳಲ್ಲಿ, ಅನೇಕ ತಾಲೂಕು ಕ್ವಾರ್ಟರ್ಗಳಲ್ಲೆಲ್ಲ ನಿಮ್ಮ ಹೋರಾಟದ ವಿಷಯಗಳನ್ನ ನಾನು ಮಾತಾಡ್ತಾ ಇದ್ದೆ. ಅದಾದ್ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಮೇಲ್ಗಳನ್ನ ಹಾಕೋದ್ರ ಮುಖಾಂತರ ಒತ್ತಡವನ್ನ ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಒಂದು ನ್ಯಾಯವನ್ನ ಕೊಟ್ಟಿದ್ದಾರೆ. ಆ ನ್ಯಾಯದ ಪ್ರಕಾರ ನಡ್ಕೊಳ್ಳಿ ಅಂತೇಳಿ ನೀವು ಕೇಳ್ತಾ ಇದ್ದೀರಾ. ಕೋಲಾರ ಜಿಲ್ಲೆಗೆ ನಮ್ದು ಅನೇಕ ಕೊಡುಗೆಗಳಿದೆ, ಅನೇಕ ಹೋರಾಟಗಳನ್ನ ಮಾಡಿದೀವಿ. ಯರಗೋಳು ಡ್ಯಾಮ್ ತುಂಬಬೇಕಾದ್ರೆ ಮೊದಲನೇ ಹೋರಾಟ ನಮ್ದೇನೆ. ಎತ್ತಿನ ಹೊಳೆ ನೀರನ್ನ ನಮ್ಮ ಕೋಲಾರ ಜಿಲ್ಲೆ ಕೊಡಿ, ಕುಡಿಲಿಕ್ಕೆ ನೀರು ಕೊಡಿ, ತರಕಾರಿ ಬೆಳಿಲಿಕ್ಕೆ ನೀರು ಕೊಡಿ ಅಂತೇಳಿ ಕೋಲಾರದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಅದೇ ರೀತಿ ಬೆಮೆಲ್ ಕಾರ್ಖಾನೆ ನಿಮ್ಮ ಕಾರ್ಮಿಕರ ಪರವಾಗಿ 10 ವರ್ಷಗಳ ಹಿಂದ್ಗಡೆ ನಮ್ಮ ಸಂಘಟನೆಯಲ್ಲಿ ಹೋರಾಟ ಮಾಡಿದೆ. ಆ ಪೇಪರ್ ಕಟಿಂಗ್ ಇದೆ, ನಿಮ್ ಪರವಾಗಿ ನಾವು ಮುಂಜಾನೆ ಇದ್ದೀವಿ. ಅತಿ ಹೆಚ್ಚು ಕನ್ನಡದ ಪರವಾಗಿ ಹೋರಾಟ ಮಾಡ್ತೀವಿ, ಅದೇ ರೀತಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಭಾರತ ದೇಶದಲ್ಲಿ ವಾಸ ಮಾಡುವವರು ನಾವೆಲ್ಲ ಹೇಗೆ ಭಾರತೀಯರು, ಅದೇ ರೀತಿ ಕರ್ನಾಟಕದಲ್ಲಿ ನಾವು ಯಾರೆಲ್ಲ ವಾಸ ಮಾಡ್ತೀವೋ ನಾವೆಲ್ಲ ಕನ್ನಡಿಗರಂತ ತಿಳ್ಕೊಂಡಿದ್ದೀವಿ. ಈ ಶಾಂತನು ರಾಯ್ ಉತ್ತರ ಭಾರತದವನು ಇರ್ಬೋದು, ನಮ್ಮ ಕರ್ನಾಟಕ ಬಂದು ಸುಮಾರು ವರ್ಷ ಆಯ್ತು. ಅವನು ಇಲ್ಲಿಯವರಾಗಿ ಬದುಕಬೇಕಿತ್ತು, ಇಲ್ಲಿಯ ಕಾರ್ಮಿಕರ ಪರವಾಗಿ ಇರಬೇಕಿತ್ತು. ನಮ್ಮವ್ರ ಪರವಾಗಿ ಇಲ್ಲ ಅಂತ ಅವ್ನು ನಮ್ಮವ್ರಲ್ಲ ಅಂತ ನಾವು ಖಂಡಿತವಾಗಿ ತಿಳ್ಕೊಂತೀವಿ. ಕರ್ನಾಟಕದವನಲ್ಲ, ಭಾರತೀಯನಾಗಿದ್ರು ಸಹ ಕರ್ನಾಟಕ ಜನತೆಗೆ ಅವನು ನ್ಯಾಯವನ್ನ ಕೊಡಬೇಕಿತ್ತು, ಕೊಟ್ಟಿಲ್ಲ. ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸುವಂತ ಮಾತೇ ಇಲ್ಲ. ಖಂಡಿತವಾಗ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ ಪರವಾಗಿ ನಿಂತೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಇಲ್ಲೇ ತಗೊಳ್ತಾ ಇದ್ದಾರೆ, ವಿಡಿಯೋ ತಗೊಳ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ಸಂದೇಶ ಕೊಡಿ, ಕಾರ್ಮಿಕರ ಪರವಾಗಿ ಪೊಲೀಸರ ಗುಂಡಿಗೆ ಎದೆ ಕೊಡದಿದ್ರೆ, ಮೊದಲನೇ ಗುರಿಯಾಗೋದಿದ್ರೆ ಪ್ರವೀಣ್ ಶೆಟ್ಟಿ ಅಂತ ಬರ್ಕೊಂಡ್ಬಿಡಿ. ನಿಮ್ಮ ಕೇಂದ್ರ ಕಚೇರಿ ಏನಿದೆ ಸಂಪಂಗಿ ರಾಮನಗರ, ಆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ದಿನವನ್ನ ನಾವೆಲ್ಲ ಕೂತ್ಕೊಂಡು ನಿರ್ಧಾರವನ್ನ ಮಾಡೋಣ. ನೀವು ಸಹ ಅಂತಿಮ ಘಟ್ಟದ ಹೋರಾಟಕ್ಕೆ ರೆಡಿಯಾಗಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ 15 ದಿನ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ನೀವು ಧರಣಿ ಕೂತಿದ್ರ ಅಂದ್ರೆ ನಿಮ್ಮ ಹೊಟ್ಟೆ ಯಾವ ರೀತಿ ಉಳಿತಾ ಇದ್ದೀರಿ ಅಂತ ನನಗೆ ಗೊತ್ತಾಗಬೇಕಿತ್ತು. ಕೇಂದ್ರದ ಸಚಿವರಿಗೆ ಗೊತ್ತಾಗಬೇಕಿತ್ತು. ಕುಮಾರಸ್ವಾಮಿ ಅವರಿಗೆ ಈ ನೆಲದ ಮೇಲೆ ಪ್ರೀತಿ ಇದೆ, ಕಾರ್ಮಿಕರ ಮೇಲೆ ಪ್ರೀತಿ ಇದೆ, ರೈತರ ಮೇಲೆ ಪ್ರೀತಿ ಇದೆ. ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ನಿಮ್ಗೆ ಒಂದು ಎಂಪಿಯನ್ನ ಕೊಟ್ಟಿದ್ದಾರೆ. ಮಲ್ಲೇಶ್ ಬಾಬು, ಸಜ್ಜನ ವ್ಯಕ್ತಿ. ಮಲ್ಲೇಶ್ ಬಾಬು ಅವರೇ ಜೆಡಿಎಸ್ಗೆ 3 ಎಂಪಿ ಕೊಟ್ಟಿರೋದು, ಅದರಲ್ಲಿ ಕೋಲಾರದವರು ಸಹ ಒಂದು. ನೀವು ನಿಮ್ಮ ಕುಮಾರಸ್ವಾಮಿ ದೇವೇಗೌಡರ ಮುಖಾಂತರ ಬೆಮೆಲ್ ಕಾರ್ಮಿಕರ ಪರವಾಗಿ ನೀವು ಮೋದಿ ಅವ್ರ ಜೊತೆ ಮಾತಾಡಬೇಕಾಗುತ್ತೆ, ನ್ಯಾಯವನ್ನ ಕೊಡಬೇಕಾಗುತ್ತೆ ಅನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರು ರೂಪಾ ಶಶಿಕಲಾ ಅವ್ರ ತಂದೆಯಲ್ಲಿ 7 ಬಾರಿ
MP ಆಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದಂತವರು. ಅವರು ಸಹ ಈ ಹೋರಾಟಕ್ಕೆ ಬಂದಿರೋದು ನಿಮ್ಮ ಪರವಾಗಿ ಇರ್ತಾರೆ ಅಂತ ನನ್ನ ಅನಿಸಿಕೆ. ನಾವು ಸಂಪಂಗಿ ರಾಮನಗರಕ್ಕೆ ಬಂದವಾಗ ಲಾಠಿ ಚಾರ್ಜ್ ಗೋಲಿಬಾರ ಮಾಡಿದ್ರೆ ನಿಮ್ ತಂದೆನಲ್ಲಿ ಮಿನಿಸ್ಟರ್ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದೀವಿ, ನೀವು ನಮ್ಮ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬರ್ಬೇಕಾಗುತ್ತೆ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಒಟ್ಟಾರೆ ನಿಮ್ಮ ಪರವಾಗಿ ನಾವಿದ್ದೀವಿ. ಇವತ್ತು ಏನಿದೆ ಕರ್ನಾಟಕದಲ್ಲಿ ಇಂಜಿನಿಯರ್ನ ರೆಡಿ ಮಾಡುವಂತ ಫ್ಯಾಕ್ಟರಿ ಅಂದ್ರೆ ಕರ್ನಾಟಕ 200 ಇಂಜಿನಿಯರ್ ಕಾಲೇಜ್ ಈ ದೇಶದಲ್ಲಿ ಇಲ್ಲೂ ಇಲ್ಲ. 200 ಇಂಜಿನಿಯರಿಂಗ್ ಕಾಲೇಜ್ಗಳು ಕೊಟ್ಟಿರುವಂತದ್ದು ಕರ್ನಾಟಕ. ನಾವು ಇಂಜಿನಿಯರ್ನ ತಯಾರು ಮಾಡ್ತಾ ಇದೀವಿ. ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೆಲಸ ಮಾಡ್ತಾ ಇರುವಂತ 20-25 ವರ್ಷದಿಂದ ಟೆಂಪ್ರರಿ ಆಗಿ ನಿಮಗೆ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಕಾರ್ಮಿಕರಿಗೆ ಅಲ್ಲೇ ಇಟ್ಟಿದ್ದೀರಾ. ಯಾರೋ ಉತ್ತರ ಬರ್ತಾ ಅಧಿಕಾರಿ ಬಂದಂತವನು ಆನ್ಲೈನ್ ಮುಖಾಂತರ ಹೊರ ರಾಜ್ಯದವ್ರಿಗೆ ನೀವು ಏಕಾಏಕಿ ಪರ್ಮನೆಂಟ್ ಕೆಲಸ ಕೊಡ್ತೀರಾ ಅಂದ್ರೆ ನಾವೇನು ಬಳಿ ಕೊಟ್ಬಿಡ್ತೀವಾ? ಕಿತ್ತೂರು ರಾಣಿ ಚೆನ್ನಮ್ಮ ಹೊರಗೆ ಒಬ್ಬವ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿ ತನ್ನ ಹಕ್ಕುಗಳನ್ನ ಪಡೆದಿರುವಂತದ್ದು. ಆ ರೀತಿಯ ಹೋರಾಟಕ್ಕೆ ನಾವು ನಿಲ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಖಂಡಿತವಾಗಲೂ ಕಾರ್ಮಿಕರ ಪರವಾಗಿ ನಾವು ಇರ್ತೀವಿ. ಈ ಹೋರಾಟ ಬರೀ KGFಗೆ ಸೀಮಿತವಾಗಿರಲ್ಲ. ನಾಳೆಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿ ನಿಮ್ಮ ಪರವಾಗಿ ಉಸಿರನ್ನ ಎತ್ತುವಂತ ಕೆಲಸ ಕರ್ನಾಟಕ ಮಾಡ್ತೀವಿ. ಅಂತಿಮವಾಗಿ ನಿಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ದಿನಾಂಕವನ್ನ ಘೋಷಣೆ ಮಾಡೋದ್ರ ಮುಖಾಂತರ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೋಣ. ಅದಕ್ಕೂ ಮುಂಚೆ ಕೇಂದ್ರ ಸಚಿವರಾದಂತಹ ಈ ರಾಜ್ಯದ ಪ್ರಭಾವಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಕುಮಾರಸ್ವಾಮಿ ಅವರು ಈ ಕೂಡಲೇ ಇದರ ಬಗ್ಗೆ ಗಂಭೀರವಾದ ಚರ್ಚೆಯನ್ನ ಮಾಡಿ ಇವರಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನೋ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಮ್ಮ ಕಾರ್ಮಿಕ ಸಂಘಟನೆಗಳು ಅನೇಕ ಸಂಘಟನೆಗಳ ಮುಖಾಂತರ ಒಟ್ಟಿಗೆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೋಣ. ಕಾರ್ಮಿಕರು ಈ ದೇಶಕ್ಕೆ ಅನ್ನವನ್ನ ಕೊಡುವಂತ ಕಾರ್ಮಿಕರನ್ನ ನಿರ್ಲಕ್ಷ್ಯವಾಗಿ ನೋಡುವಂತದ್ದು ಸರಿಯಲ್ಲ. ಆದ್ರಿಂದ ನಾವೆಲ್ಲರೂ ಸಹ ನಿಮ್ಮ ಪರವಾಗಿ ನಿಲ್ತೀವಿ, ನಿಮ್ಮ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಕನ್ನಡ ಬರೀ ನಮ್ಮ ಸಂಗಡ ಮನೆಗೊಬ್ಬ ತೀರ ಮುನ್ನುಗ್ಗಿ ಬಾರ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಹೋದರೆ ಹೋಗಲಿ ತಲೆಹಾರಿ ಬಿದ್ದರೆ ಬೀಳಲಿ ಮೈ ನೆತ್ತರು ಕಾರಿ ಕಾರ್ಮಿಕರ ಪರವಾಗಿ ಜೀವ ಕೊಡಲಿಕ್ಕೂ ಸಿದ್ಧವಾಗಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಮಾಡಿಕೊಂಡು ಸುಮಾರು 10, 15, 20 ವರ್ಷಗಳಿಂದ ಕಾರ್ಮಿಕರಿಗೆ ದುಡಿತಾ ಇದ್ದಾರೆ. ಈಗ ಬಿಹಾರ ಮತ್ತೆ ಉತ್ತರ ಪ್ರದೇಶ ಮತ್ತೆ ಗುಜರಾತ್ ಮಹಾರಾಷ್ಟ್ರ ಆ ಕಡೆಯಿಂದ ಎಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಇಲ್ಲಿರೋ ಜನ ಎಲ್ಲಿ ಹೋಗ್ಬೇಕು? ಅವ್ರು ಏನ್ ಮಾಡ್ಬೇಕು? ಇಲ್ಲಿ ನೆಲ ಜಲ ಎಲ್ಲಾನು ಬಳಸ್ಕೊಂಡು ಇಲ್ಲಿನ ಕಾರ್ಮಿಕರಿಗೆ ಉದ್ಯೋಗ ಕೊಡದೆ ನೀವು ಬೇರೆಯವರಿಗೆ ಮಹಾರಾಷ್ಟ್ರದಿಂದ ಉತ್ತರ ಪ್ರದೇಶದಿಂದ ಗುಜರಾತ್ ಇಂದ ತಗೊಂಡು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಯಾವಾಗ ನೀವು IAS ಆಫೀಸರ್ ಆ ಕಡೆಯಿಂದ ತಗೊಂಡು ಹಾಕ್ತಿರೋ ಅವ್ರೇನ್ ಮಾಡ್ತಾರೆ? ಎಲ್ಲ ಅವ್ರ ಕಡೆಯಿಂದ ಬರಬೇಕು ಅನ್ನೋ ಒಂದು ಕುತೂಹಲ ಮೇಲೆ ಇಲ್ಲಿನ ಒಂದು ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾರೆ. ಈ ಅನ್ಯಾಯ ಯಾವತ್ತೂ ನಾವು ಸಹಿಸೋದಿಲ್ಲ. ನೀವು ಪರವಾಗಿ ನಾವು ನಿರಂತರವಾಗಿ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ. Voltas brand items AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.